ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸುಮಿತ್ರಾ ದಶರಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸಿ ಪ್ರಸಾದನ ತಗೊಬರ್ತಾರೆ. ಹಾಗೆ ಜ್ಯೋತಿಕನ ಹತ್ರ ಬಂದುಬಿಟ್ಟು, ನಿನ್ನ ಹೆಸರಲ್ಲೇ ಅರ್ಚನೆ ಮಾಡಿ ಪ್ರಸಾದನ ತಂದಿದ್ದೀವಿ, ತಗೋಪುಟ್ಟ, ನಿನಗೆ ಖಂಡಿತ ಇವತ್ತಿಂದ ಎಲ್ಲ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ನೋಡು ಬಂಗಾರ, ಇವತ್ತ ಕಷ್ಟ ಬಂದಂಗೆ ನಾಳೆ ಖಂಡಿತ ಕಷ್ಟ ಬರಲ್ಲ. ಏನೇ ಕಷ್ಟ ಬಂದರೂ ಸಹ ಧೈರ್ಯವಾಗಿ ಎದುರಿಸು. ಖಂಡಿತ ಒಂದು ಹೊಸ ಯೋಚನೆ, ಒಂದು ಹೊಸ ಬದಲಾವಣೆ ನಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ತಾ ಖುಷಿಯಾಗಿ ಜ್ಯೋತಿಕನಿಗೆ ಧೈರ್ಯ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೋಡು, ನಾನು ಹೋಗ್ಬೇಕಾದ್ರೆ ಎಷ್ಟು ಬೇಜಾರಿಂದ ದುಃಖದಿಂದ ಹೋಗ್ತಾ ಇದ್ದೆ, ಇವಾಗ ನೋಡು ಎಷ್ಟು ಖುಷಿಯಾಗಿ ಬಂದಿದ್ದೀನಿ. ನಿಜವಾಗ್ಲೂ ನಮ್ಮ ಜೊತೆ ದೇವರಿದ್ದಾನೆ, ಆ ನಂಬಿಕೆನೇ ಇಟ್ಕೋ, ಎಲ್ಲ ಒಳ್ಳೇದಾಗುತ್ತೆ ಎಂದಾಗ, ಅಲ್ಲಮ್ಮಮ್ಮ, ನನಗೋಸ್ಕರ ನೀವು ವ್ರತ ಎಲ್ಲ ಏನಕ್ಕೆ ಮಾಡೋಕ್ಕೆ ಹೋದ್ರಿ, ಉಪವಾಸ ಎಲ್ಲ ಇದು ಮಾಡ್ತೀರಲ್ಲ, ಅದೆಲ್ಲ ಕಷ್ಟ ಅಲ್ವಾ ಅಂದಾಗ, ನನ್ನ ಮಗಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಅದ್ಯಾವುದು ನನಗೆ ಕಷ್ಟ ಅಂತ ಅನಿಸಲ್ಲ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಜ್ಯೋತಿಕನ ಹತ್ರ ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನಿನಗೋಸ್ಕರ ಕಂದ ಏನು ಬೇಕಾದರೂ ನಾನು ಮಾಡ್ತೀನಿ. ಒಂದೇ ಒಂದು ಕಷ್ಟವಾದ ಕೆಲಸ ಯಾವ್ದು ಗೊತ್ತಾ, ನಿನ್ನ ಕಣ್ಣೀರ ನನ್ನ ಕೈಲಿ ನೋಡೋಕ್ಕಾಗಲ್ಲ, ನಿನ್ನ ಹತ್ರ ನನಗೆ ಸಹಿಸ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ನೋಡು ಜೋ, ನಿಮ್ಮಮ್ಮ ನಿನಗೋಸ್ಕರ, ನಿನ್ನ ಸುಖ ಸಂತೋಷಕ್ಕೋಸ್ಕರ ಕಠಿಣವಾದ ವ್ರತ ಮಾಡಿ ಪೂಜೆ ಮಾಡಿ ಅರ್ಚನೆ ಮಾಡಿಸ್ಕೊ ಬಂದಿದ್ದಾಳೆ, ಖಂಡಿತ ಇನ್ನೆಲ್ಲ ಒಳ್ಳೇದಾಗುತ್ತೆ ಅಂದಾಗ, ಡ್ಯಾಡ್ ಮಮ್ಮ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಥ್ಯಾಂಕ್ ಯು ಸೋ ಮಚ್, ನಿಮ್ಮಂಥ ಅಪ್ಪ ಅಮ್ಮನ ಆ ದೇವರು ನನಗೆ ಗಿಫ್ಟಾಗಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡಿ ಮಮ್ಮ, ಇವತ್ತು ಏನೇ ತೊಂದರೆ ಬಂದರೂ ಸಹ ಧೈರ್ಯವಾಗಿ ನಾನು ಫೇಸ್ ಮಾಡ್ತೀನಿ ಅಂತಂದರೆ ಅದಕ್ಕೆ ನೀವಿಬ್ಬರೇ ಕಾರಣ. ಇಲ್ಲ ಅಂತಂದರೆ ಜಗತ್ತಿಗೆ ಮುಖ ತೋರಿಸ್ದೆ ಎಲ್ಲರೂ ಕದ್ದು ಮುಚ್ಚಿ ನಾನು ಬಚ್ಚಿಟ್ಕೋಬೇಕಿತ್ತು ಅಂತ ಹೇಳ್ತಾ ಇರ್ತಾಳೆ. ಹೀಗೆ ನೋಡಿ ಮಮ್ಮ, ನೋಡಿ ಡ್ಯಾಡ್, ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇದೇ ರೀತಿ ಇದ್ದರೆ ಖಂಡಿತ ಏನೇ ಪ್ರಾಬ್ಲಮ್ ಬಂದರೂ ಸಹ ನಾನು ಫೇಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತಮ್ಮ ಅಮ್ಮನ ಸಿಕ್ಕಾಪಟ್ಟೆ ಖುಷಿಯಿಂದ ಹಾಗೆ ಮಾಡ್ಕೋತಾ ಇರ್ತಾಳೆ. ಈ ಕಡೆ ದಶರಥ ಸುಮಿತ್ರ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ರೆ ತನ್ನ ಮನಸ್ಸಲ್ಲಿ ಜ್ಯೋತಿಕಾ ಬೈಕೋತಾ ಇರ್ತಾಳೆ. ನೋಡಿ ಡ್ಯಾಡ್, ನೋಡಿ ಮಮ್ಮ, ನಿಮ್ಮಿಬ್ಬರು ಇನ್ನೋಸೆನ್ಸೇ ನನಗೆ ತುಂಬ ಇಷ್ಟ. ಅಕಸ್ಮಾತ್ ಏನಾದರೂ ನಾನು ನಿಜವಾದ ಮಗಳಲ್ಲ ಅಂತ ನಮ್ಮಮ್ಮನಿಗೆ ಏನಾದರೂ ಗೊತ್ತಾದರೆ ಖಂಡಿತ ನನ್ನನ್ನು ಈ ರೀತಿ ಇಷ್ಟಪಡ್ತಾಳೆ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಏನೇ ಆಗಲಿ, ಈ ತಾಯಿ ಮಡಿಲಿನ ಪ್ರೀತಿನ ಆ ಶಾರದನಿಗೆ ನಾನು ಬಿಟ್ಕೊಡಲ್ಲ ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಜೊತೆಗೆ ಪಾರಿಜಾತ ಬರ್ತಾಳೆ, ಏನು ನಿಮ್ಮಿಬ್ಬರಿಗೆ ನಾ ಜ್ಯೋತಿಕನ ಮೇಲೆ ಕಾಳಜಿ ಇರೋದು ನನಗೇನಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ನೋಡು ಗೋಲ್ಡಿ, ನಿನಗೋಸ್ಕರ ನಾನು ಒಂದು ದೊಡ್ಡ ಹರಕೆ ಓದ್ಕೊಂಡಿದ್ದೀನಿ ಅಂತ ಅಂದಾಗ, ಏನು ಕ್ರಾನಿ, ನೀವು ಅದು ಈ ವಯಸ್ಸಿನಲ್ಲಿ ಹರಕೆ ಮಾಡ್ಕೊಂಡಿದ್ದೀರಾ, ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ ಅಂತ ಅಂದಾಗ, ಹೌದು ಅಂದಾಗ, ಅದೇನಂತ ಮಾಡ್ಕೊಂಡಿದ್ದೀರಾ ಹೇಳಿನ ಬೇಕಾದರೆ, ನಿನ್ನ ಮದುವೆ ಏನಾದರೂ ಅಚ್ಚುಕಟ್ಟಾಗಿ ಏನೂ ತೊಂದರೆ ಇಲ್ದಂಗೆ ಏನಾದರೂ ಆದರೆ ತಿರುಪತಿಗೆ ನಡ್ಕೊಂಡು ಹೋಗ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೀನಿ ಅಂತ ಅಂದಾಗ, ಓ ಮೈ ಗಾಡ್ ಗ್ರಾನಿ, ಇಂಥದನ್ನೆಲ್ಲ ಮಾಡ್ಕೋಬೇಡಿ. ಈ ವಯಸ್ಸಿನಲ್ಲಿ ನೀವು ತಿರುಪತಿಗೆ ಇಲ್ಲಿಂದ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತೀರಾ, ಅದು ಬರೀ ಕಾಲಲ್ಲಿ, ಬೇಡ ಬೇಡ, ಈ ರೀತಿ ಏನಾದರೂ ಆಯಿತು ಅಂತಂದರೆ ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಕಮ್ಮಿ ಆದರೆ ನನ್ನ ಕೈ ನೋಡೋಕ್ಕಾಗಲ್ಲಪ್ಪ ಅಂತ ಅನ್ಬೇಕಾದ್ರೆ, ಏನೇ ಗೋಲ್ಡಿ ಈ ರೀತಿ ಅಂತೀಯಾ, ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೇನ ನಿಜ, ಆದರೆ ನಾನಲ್ಲ ಕಣೆ, ನಾನು ಹರಕೆ ಮಾಡ್ಕೊಂಡಿರೋದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಕಣೆ, ನೀನು ಬರಿಗಾಲಲ್ಲಿ ತಿರುಪತಿಗೆ ಇಲ್ಲಿಂದ ನಡ್ಕೊಂಡು ಹೋಗಬೇಕು, ನಾನು ಕಾರಲ್ಲಿ ಬರ್ತೀನಿ ಅಂತ ಅಂದಾಗ, ಓ ಮೈ ಗಾಡ್ ಗ್ರಾನಿ, ಏನಂತ ಹೇಳ್ತಿದ್ದೀರಾ, ಈ ರೀತಿಯೆಲ್ಲ ಹರಕೆ ಮಾಡ್ಕೊಳ್ಳಿ ಅಂತ ನಾನೇನಾದರೂ ಹೇಳಿದ್ನ, ನೀವು ಹರಕೆನೇ ಮಾಡ್ಕೋಬೇಡಿ ಅಂತ ಹೋಗ್ತಿರ್ಬೇಕಾದ್ರೆ, ಅಲ್ಲೋ ಕಣ ದಶರಥ, ನೀವಿಬ್ಬರು ಹರಕೆ ಮಾಡ್ಕೊ ಬಂದಿದ್ದಕ್ಕೆ ಖುಷಿಯಾಗಿ ಹೋದ್ಲು ನಿನ್ನ ಮಗಳು, ಆದರೆ ನಾನು ಹರಕೆ ಮಾಡ್ಕೊಂಡಿದ್ದಕ್ಕೆ ಯಾಕೋ ಹಿಂಗೆ ಹೋದ್ಲು ಅಂತ ಅಂದಾಗ, ಅಲ್ಲ ಚಿಕ್ಕಮ್ಮ, ಹರಕೆ ಮಾಡ್ಕೊಳ್ಳೋದು ನೀವಂತೆ, ಹರಕೆ ತೀರಿಸೋದು ಜೋ ಅಂತೆ, ಇನ್ನೇನು ಮತ್ತೆ ನಗು ಬರಲ್ವಾ, ಅವಳಿಗೆ ಕೋಪ ಬಂತು ಅದಕ್ಕೆ ಹೋದ್ಲು ಅಂತ ಅಂದಾಗ, ಸುಮ್ಮನೆ ಇರೋ ದಶರಥ, ಚಿಕ್ಕ ಮಕ್ಳಿಗೆ ಮುಡಿ ಕೊಡ್ತೀನಿ ಅಂತ ಅಂದಾಗ, ಹಠ ಮಾಡಿದ್ರು ಪರವಾಗಿಲ್ಲ, ಹೋಗಿ ನಾವು ಮುಡಿ ಕೊಟ್ಕೊಬರಲ್ವಾ, ಅದೇ ರೀತಿ ಇದು ಏನೂ ಆಗಲ್ಲ, ನಾನು ಹರಕೆ ಮಾಡ್ಕೊಂಡ್ರೆ ಅವ್ಳು ಖಂಡಿತ ತೀರಿಸಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಈಗ ನೋಡು ದಶರಥ, ಈ ವಯಸ್ಸಿನಲ್ಲಿ ನಾನೇನಾದರೂ ನಡ್ಕೊಂಡು ಹೋಗ್ಬಿಟ್ರೆ ವಾಪಸ್ ಬರ್ತೀನಿ ಇಲ್ಲೋ ಮನೆಗೆ, ನನಗಂತೂ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ ದಶರಥ ನಗಾಡ್ತಾ ಇರ್ತಾನೆ. ಬಾ ಸುಮಿತ್ರಾ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಹೋಗು ದಶರಥ, ಏನೇ ಆಗಲಿ ನನ್ನ ಗೋಲ್ಡನ್ನ ಕರ್ಕೊಂಡೋಗಿ ಹರಕೆನ ತೀರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಸಿದ್ದು ಮತ್ತು ಶಾರದಾ ಇಬ್ಬರು ಸಹ ತರಕಾರಿ ತರಕ್ಕೆ ಅಂತ ಮಾರ್ಕೆಟಿಗೆ ಹೋಗ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಏನಾದರೂ ಬಾಯಾರಿಕೆ ಆಗ್ತಿದೆಯಾ, ಎಳ್ನೀರು ಕುಡಿತೀರಾ ಅಂತ ಅಂದಾಗ, ಏನು ಬೇಡ ಬನ್ನಿ ಸರ್ ಅನ್ಬೇಕಾದ್ರೆ, ಸುಸ್ತಾಗ್ತಿದೆಯಾ ಆಟೋ ಕರೆಸ್ಲ ಅಂದಾಗ, ಅನ್ನೆಸಸರಿಗೆ ದುಡ್ಡನ್ನ ವೇಸ್ಟ್ ಮಾಡಬೇಡಿ, ಬನ್ನಿ ಸರ್ ಹೋಗೋಣ ಅಂತ ಅನ್ಬೇಕಾದ್ರೆ, ಸರಿ ಇವಾಗ ಹೋಗೋಣ, ಬಂದಾಗ ಮನೇಲಿ ನಿಮಗೆ ನಾನೇ ಕೈಯಾರೆ ಫ್ರೂಟ್ಸ್ ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸರ್ ಜಾಸ್ತಿ ಸ್ವೀಟ್ ತಿಂದು ಹಾಗೆ ಫ್ರೂಟ್ಸ್ ಜ್ಯೂಸ್ ಕುಡಿದ್ರೆ ದಪ್ಪ ಆಗಿಬಿಡ್ತೀವಿ ಸರ್ ಅನ್ಬೇಕಾದ್ರೆ, ನೀವು ಹೇಗೆ ಇರಿ, ನನ್ನ ಯಜಮಾನಿನೇ ಕಣ್ರಿ ಅಂತ ಅನ್ಬೇಕಾದ್ರೆ, ನಾನು ಮಾತ್ರ ಯಜಮಾನಿ ಆಗೋಕ್ಕೆ ಇಷ್ಟಪಡಲ್ಲ ಅಂದಾಗ, ಓ ಹೌದಾ, ಹಾಗಾದರೆ ಇನ್ನೇನು ಆಗ್ತೀರಾ, ನನ್ನನ್ನು ಏನಂತ ಕರಿತೀರಾ, ನನ್ನನ್ನು ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ನನಗೆ ನೀವು ಅಂತ ಅನ್ಬೇಕಾದ್ರೆ, ಶಾರದಾ ನಾಚ್ಕೋತಾ ಇರಬೇಕಾದ್ರೆ,
ಯಜಮಾನ್ರೆ ಅಂತ ಕರಿಬೇಕು ಅಂತ ಡಿಸೈಡ್ ಆಗಿದ್ದಾರೆ ಶಾರದಾ ಅವರೇ ಅಂತ ಕೇಳ್ತಾ ಇದ್ರೆ ಅವಳ ಮುಖದಲ್ಲಂತೂ ಸಿಕ್ಕಾಬಟ್ಟೆ ನಾಚಿಕೆ ಬರ್ತಾ ಇರುತ್ತೆ. ಹಾಗೆ ಸಿದ್ಧ ಹೇಳ್ತಾ ಇರ್ತಾನೆ, ಏನು ಗೊತ್ತರಿ, ಎಲ್ಲ ಹೆಂಗಸರು ಸಹ ತನ್ನ ಗಂಡನ ಪ್ರೀತಿಯಿಂದ ರೀ ಅಥವಾ ಯಜಮಾನ್ರೆ ಅಂತ ಕರೀತಾರೆ, ನೀವು ದಯವಿಟ್ಟು ಅದೇ ರೀತಿ ಕರೀರಿ, ನನ್ನನ್ನು ಪ್ಲೀಸ್ ಸಾರ್ ಅಂತ ಕರಿಬೇಡಿ ಅಂತ ಅಂದಾಗ ಶಾರದಾ ಸಿಕ್ಕಾಬಟ್ಟೆ ನಾಚ್ಕೊಂಡು ಖುಷಿಯಿಂದ ಓಡೋಡಿ ಮುಂದೆ ಬರ್ತಾ ಇದ್ರೆ ಸಿದ್ಧಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಶಾರದಾ ಹಿಂದೆ ಖುಷಿಯಿಂದ ಬರ್ತಿರ್ಬೇಕಾದ್ರೆ ಶಾರದಾ ಸಡನ್ ಆಗಿ ನಿಂತ್ಕೊಬಿಡ್ತಾಳೆ. ಏನಾಯ್ತು ಶಾರದವ್ರೆ ಅಂತ ಅನ್ಬೇಕಾದ್ರೆ ಅಲ್ಲಿ ಸರ್ ರಮ್ಯಾ ಅಂತ ಅಂದಾಗ, ಯಾವ ರಮ್ಯಾ ಅಂದಾಗ ರೋಹನ್ನಿಂದ ಅನ್ಯಾಯಕ್ಕೊಳಗಾದ್ಲಲ್ಲ ಆ ಹುಡುಗಿ ಅಲ್ಲಿ ನೋಡಿ ಬರ್ತಿದ್ದಾಳೆ ಅಂತ ಅನ್ಬೇಕಾದ್ರೆ ಅದೇ ಸಮಯಕ್ಕೆ ಅದೇ ರೋಡಲ್ಲಿ ರಮ್ಯಾ ಯಾರ ಜೊತೆ ಮಾತಾಡ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ಇನ್ನೊಂದ್ ಕಡೆ ಮನೇಲಿ ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ತಾತ ಸೈಲೆಂಟ್ ಆಗಿ ಕೂತಿರ್ತಾರೆ. ದಶರಥ ಸುಮಿತ್ರ ಇಬ್ರು ಏನೇನೋ ಮಾತಾಡ್ತಿರ್ಬೇಕಾದ್ರೆ ಪಾರಿಜಾತ ಬರ್ತಾಳೆ. ಬಂದ್ಬಿಟ್ಟು ಪಾಪ ನಮ್ಮ ಗೋಲ್ಡಿ ತಲೆನೋವು ಅಂತ ಮಲಗಿದಾಳೆ, ಇನ್ನು ನಮ್ಮ ಮಗು ಎಷ್ಟಂತ ತೊಂದರೆನ ಅನುಭವಿಸ್ಬೇಕೋ ನನಗಂತೂ ಗೊತ್ತಿಲ್ಲ ಅಂತ ಅಂದಾಗ ಸುಮಿತ್ರ ತುಂಬ ಬೇಜಾರಿಂದ, ರೀ ರೋಹನ್ ಮನೆಯವರು ಏನು ಅನ್ಕೊಂಡ್ರು ಏನೋ, ಅವರು ಎಷ್ಟು ಬೇಜಾರಾಗಿದ್ದಾರೆ ಅಲ್ವಾ ಅಂದಾಗ ಇನ್ನೇನು ಅನ್ಕೋತಾರೆ ಸುಮಿತ್ರ, ಹೋಗಿ ನಾನು ಇಂಥ ಮನೆ ಸಹವಾಸ ಮಾಡಿದ್ನಲ್ಲ ಅಂತ ಅನ್ಕೊಂಡಿರ್ತಾರೆ ಅಂತ ಅಂದಾಗ ಇಲ್ಲ ರೋಹನ್ ಮನೆಯವರು ತುಂಬ ಒಳ್ಳೆ ಸಂಪ್ರದಾಯಸ್ಥರು, ಖಂಡಿತ ಅವರು ಏನೂ ಆಗಬಾರ್ದಾಗಿದೆ ಅಂತ ತಲೆ ಕೆಡಿಸ್ಕೊಂಡಿರ್ತಾರೆ, ಆದರೆ ನಮ್ಮ ಸಂಬಂಧನ ಬಿಟ್ಕೊಳ್ಳೋಕೆ ಅವರು ರೆಡಿಯಾಗಿಲ್ಲ ಅಂತ ತಾತ ಅನ್ಬೇಕಾದ್ರೆ ಇದೇನು ಮಾವ ಈ ರೀತಿ ಹೇಳ್ತೀರಾ, ಇಷ್ಟೆಲ್ಲ ಬೇಜಾರಾಗಿದೆ, ಅದರಲ್ಲಿ ಅವ್ರ ಮಗ ರೋಹನ್ಗೆ ಎಷ್ಟು ಅವಮಾನ ಆಗಿದೆ ಅವತ್ತಿನ ದಿನ, ಅಂಥದ್ರಲ್ಲಿ ಅವ್ರು ನಮ್ಮ ಸಂಬಂಧನ ಒಪ್ಕೋತಾರ ಅಂತ ಸುಮಿತ್ರ ಕೇಳ್ತಾ ಇರ್ತಾಳೆ. ಹಾಗೆ ನೋಡಿ ಮಾವ, ಈ ರೀತಿ ಎಲ್ಲ ಆಗಿರೋದಕ್ಕೆ ನಮ್ಮನ್ನು ಕಣ್ಣೆತ್ತು ಸಹ ಅವ್ರು ನೋಡಲ್ಲ ಅಂತ ಅಂದಾಗ ಒಂದು ಕೆಲಸ ಮಾಡಿದೆಲ್ಲ ತಣ್ಣಗಾದ್ಮೇಲೆ ಗಂಡ ಹೆಂಡ್ತಿ ನೀವಿಬ್ರು ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳಿ ಬನ್ನಿ, ನಡೆದಕ್ಕೆ ಒಂದ್ಸಲ ಕ್ಷಮೆ ಕೇಳಿ ಬನ್ನಿ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ಕೂತು ಮಾತಾಡಿ ಬನ್ನಿ, ಆಮೇಲೆ ಏನು ಹೇಳ್ತಾರೆ ಆಮೇಲೆ ಯೋಚನೆ ಮಾಡೋಣ ಅಂತ ಅಂದಾಗ ಹೌದು ನಾವೇನು ಅವ್ರ ಮನೆಯವ್ರಿಗೆ ತೊಂದರೆ ಕೊಟ್ಟಿಲ್ಲ, ಕೊಟ್ಟಿರೋದು ಶಾರದಾ ತಾನೇ, ಆ ಶಾರದಾ ಮೊದಲಿಂದಲೂ ಸಹ ನಮಗೆ ಶತ್ರು ಅಂತ ಹೇಳಿ ಖಂಡಿತ ಅವರು ಅರ್ಥ ಮಾಡ್ಕೋತಾರೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರಿಜಾತ ಇದಕ್ಕೆಲ್ಲ ನೀನೇನಂತೀಯ ದಶರಥ ಅಂತ ಅನ್ಬೇಕಾದ್ರೆ ಈ ರೀತಿ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ಅಪ್ಪ, ಅಲ್ಲ ಶಾರದಾ ಒಳ್ಳೇದು ಮಾಡಿದಳೋ ಕೆಟ್ಟದ್ದು ಮಾಡಿದಳೋ ನನಗಂತೂ ಗೊತ್ತಿಲ್ಲ, ಆದರೆ ಇಷ್ಟು ಖಚಿತವಾಗಿ ರೋಹನ್ ಬಗ್ಗೆ ಮಾತಾಡ್ತಿದ್ದಾಳಲ್ಲ, ನಾವ್ಯಾಕೆ ರೋಹನ್ ಬ್ಯಾಕ್ಗ್ರೌಂಡ್ನ ನಾವು ವಿಚಾರಿಸ್ಬಾರ್ದು ಅಂತ ಅಂದಾಗ ತಾತ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಏನು ಹೇಳ್ತಿದ್ದೀಯ ದಶರಥ, ಇಷ್ಟೆಲ್ಲ ಅವಂತರ ಮಾಡಿದ್ರು ಸಹ ಅವಳ ಬಗ್ಗೆ ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಂತ ಬೈತಾ ಇರ್ತಾರೆ. ಹಾಗೆ ನಾವೆಲ್ಲ ಇಷ್ಟೊಂಥರ ಬೆಲೆ ಕೊಡ್ತಿದ್ದಕ್ಕೆ ಮತ್ತೆ ಅವಳು ನಿಮ್ಮ ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಇರೋದು, ರೋಹನ್ ಎಂಥ ಸಂಪ್ರದಾಯ ಹುಡುಗ ಅಂತ ನಿಮಗೆ ಗೊತ್ತಲ್ವಾ, ನಾವೇ ಕಣ್ಣಾರೆ ನೋಡಿದ್ದೀವಿ, ಇನ್ನೇನೋ ಸಾಕ್ಷಿ ಬೇಕು ನಿನಗೆ ಆ ಹುಡುಗನ ಬಗ್ಗೆ ಅಂತ ತಾತ ಸಿಕ್ಕಾಬಟ್ಟೆ ಕೂಗಾಡ್ತಾ ಇರ್ತಾರೆ. ಆದರೂ ದಶರಥ ಒಂದು ನಿಮಿಷ ಶಾರದಾ ಮಾತನ್ನ ನಂಬೇಕಲ್ವಾ ಅಂದಾಗ ಮುಚ್ಚು ಬಾಯಿನ ಏನಂತ ಹೇಳ್ತಿದ್ಯಾ, ಅವಳ ಮೇಲೆ ಇಟ್ಟಿರೋ ನಂಬಿಕೆ ಎಲ್ಲನೂ ಯಾವತ್ತೋ ಕಳ್ಕೊಂಡಿದ್ದಾಳೆ, ಈಗಂತೂ ನಾವು ಅವಳ ಮೇಲೆ ನಂಬಿಕೆನೇ ಇಡೋಂಗಿಲ್ಲ, ಇನ್ನೊಂದು ಸಲ ಈ ಮನೇಲಿ ಅವಳು ಹೆಸರು ಎತ್ತಿದ್ರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಬೈತಾ ಇರ್ತಾರೆ. ಹಾಗೆ ಅದೇ ಸಮಯಕ್ಕೆ ಜ್ಯೋತಿಕನ್ನ ವಹಿಸ್ಕೊಂಡು ಈ ಕಡೆ ಪಾರಿಜಾತ ಮಾತಾಡ್ತಿದ್ದಾಳೆ, ಪಾಪ ನಮ್ಮ ಗೋಲ್ಡಿ ಒಂಟಿ ಆಗಿಬಿಟ್ಟಿದ್ದಾಳೆ, ಮದುವೆ ಆಗೋ ಹುಡುಗನ ಬಗ್ಗೆ ಈ ರೀತಿ ಮಾತಾಡಿದರೆ ಯಾರಿಗೆ ತಾನೇ ಬೇಜಾರಾಗಲ್ಲ, ಅವಳು ಯಾವತ್ತೂ ಆ ಮೂಡಿಂದ ಹೊರಗಡೆ ಬರ್ತಾಳೋ ನನಗಂತೂ ಗೊತ್ತಿಲ್ಲ ಅಂತ ನಾಟಕ ಮಾಡಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರ ಕಣ್ಣೀರು ಹಾಕ್ಕೊಂಡು ಹೌದು ಮಾವ ಅತ್ತೆ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಅವಳನ್ನ ಒಂಟಿಯಾಗಿ ಬಿಡೋದು ತಪ್ಪಾಗ್ಬಿಡುತ್ತೆ, ಅವಳನ್ನ ಒಂಟಿಯಾಗಿ ಬಿಡಬಾರ್ದು, ಆದಷ್ಟು ಇದಕ್ಕೆ ಏನಾದರೂ ಪರಿಹಾರ ಹುಡುಕ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಸೊ ನನ್ನ ಮಗಳಿಗೋಸ್ಕರ ಆದಷ್ಟು ಬೇಗ ರೋಹನ್ ಮನೆಗೆ ಹೋಗಿ ನಾನು ಇವರು ಹೋಗಿ ಮಾತಾಡ್ಕೊ ಬರ್ತೀವಿ, ಹೋಗೋನೇನ್ರಿ ಅಂತ ಅಂದಾಗ ದಶರಥ ಸರಿ ಬಿಡು ಹೋಗೋಣ ಅಂತ ಕತ್ತಲರಿಸ್ತಾ ಇರ್ತಾನೆ. ಹಾಗೆ ಸುಮಿತ್ರ ಮತ್ತೆ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ನನ್ನ ಜೀವನದಲ್ಲಿ ಇನ್ಮೇಲೆ ಯಾರನ್ನೂ ಹಚ್ಕೊಳ್ಳಲ್ಲ, ನನಗೆ ಸಾಕಾಗಿದೆ ಅಂತ ಕಣ್ಣೀರು ಹಾಕೊಂಡು ಹೋಗ್ತಾ ಇದ್ರೆ ಈ ಕಡೆ ಪಾರಿಜಾತನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಇನ್ನೊಂದು ಕಡೆ ದಶರಥ ಶಾರದಾ ಬಗ್ಗೆ ಯೋಚನೆ ಮಾಡಿಕೊಂಡು ಟೆನ್ಷನಿಂದ ನಿಂತ್ಕೊಬಿಡ್ತಾನೆ. ಹಾಗೆ ಇನ್ನೊಂದು ಕಡೆ ರಮ್ಯಾ ತನ್ನ ಪಾಡಿಗೆ ತಾನು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಅವಳ ಕೈನ ಶಾರದಾ ಇಟ್ಕೊಂಡ ತಕ್ಷಣ ಅವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗುತ್ತೆ. ಹಾಗೆ ಶಾರದಾ ಮುಖ ನೋಡಿಕೊಂಡು ಸಿಕ್ಕಾಬಟ್ಟೆ ಶಾಕಾಗಿ ನಿಂತಿರಬೇಕಾದ್ರೆ ಯಾಕೆ ರಮ್ಯಾ ಅವರು ಇಷ್ಟೊಂಥರ ಶಾಕ್ ಆಗಿದ್ದೀರಾ, ಈ ಕಡೆ ಎಲ್ಲಿ ಹೋಗ್ತಿದ್ದೀರಾ ಅಂತ ಅಂದಾಗ ಅದು ನಮ್ಮ ಮನೆಗೆ ಈ ಕಡೆನೇ ಅದಕ್ಕೆ ಹೋಗ್ತಾ ಇದ್ದೆ ಅಂತ ಅಂದಾಗ ಅವತ್ತು ನಮ್ಮ ರೆಸ್ಟೋರೆಂಟಿಗೆ ಬಂದಿದ್ರಿ, ನನ್ನ ನೋಡಿ ಏನು ಕೊಡೋದ್ರಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ನಿಮಗೆ ಸಿಕ್ಕಾಬಟ್ಟೆ ಅನ್ಯಾಯ ಆಗಿದೆ, ಅದನ್ನು ನೀವು ನಿಮ್ಮ ಹಕ್ಕನ್ನು ಪಡ್ಕೋಬೇಕು, ಕಷ್ಟಪಟ್ಟು ಹೋರಾಡಿ ನಿಮ್ಮ ಹಕ್ಕನ್ನು ನೀವು ಪಡ್ಕೋಬೇಕಲ್ವಾ ಅಂತ ಅಂದಾಗ ಏನು ಪಡ್ಕೊಳ್ಳೋಕ್ಕೆ ಏನು ಪ್ರಯತ್ನ ಮಾಡಲಿ, ಎಂಗೇಜ್ಮೆಂಟ್ ದಿನ ನಾನು ಡೈರೆಕ್ಟಾಗಿ ಚೌಟ್ರಿ ಹತ್ರ ಬಂದಿದ್ದೆ, ಆದರೆ ಅಲ್ಲಿ ನಡೆದಿದ್ದೆ ಬೇರೆ ಅಂತ ಅಂದಾಗ ಇವರಿಬ್ರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಸಿದ್ದು ಶಾಕ್ ಆಗಿ ನೀವು ಎಂಗೇಜ್ಮೆಂಟಿಗೆ ಬಂದಿದ್ರ ಅಂದಾಗ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಯಾರಿಗೂ ಸಹ ಒಂದೇ ಸಲ ಗೆಲುವು ಸಿಗಲ್ಲ, ನಾವು ಪ್ರಯತ್ನ ಮಾಡಲೇಬೇಕು, ನಿಮಗೆ ಸಿಕ್ಕಾಬಟ್ಟೆ ಅನ್ಯಾಯ ಆಗಿದೆ, ಆ ರೋಹನ್ನಿಂದ ದೊಡ್ಡ ಅನ್ಯಾಯ ಆಗಿದೆ, ನಿಮ್ಮ ಹೊಟ್ಟೆನಲ್ಲಿ ರೋಹನ್ ಮಗು ಬೆಳೀತಾ ಇದೆ, ನಾಳೆ ಅದು ಅಪ್ಪ ಯಾರು ಅಂತ ಸಮಾಜದಲ್ಲಿ ಕೇಳಿದರೆ ಏನಂತ ಹೇಳ್ತೀರಾ, ಸೊ ಹಾಗಾಗಿ ನೀವು ರೋಹನ್ ಮುಖವಾಡನ ಕಡಿತಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇಷ್ಟು ದಿನ ಈ ಮಗುಗೋಸ್ಕರ ತಾನೇ ನೀವು ರೋಹನ್ನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದು, ಅಂದಮೇಲೆ ಇವಾಗ ಹಿಂದೆ ಸರಿದ್ರೆ ನಿಮಗೆ ದೊಡ್ಡ ಅನ್ಯಾಯ ಆಗುತ್ತೆ, ಹಾಗೆ ಇನ್ನೊಂದು ಹೆಣ್ಣಿಗೂ ಸಹ ಅನ್ಯಾಯ ಆಗುತ್ತೆ ಅಂತ ಅಂದಾಗ ಹೌದು ಶಾರದಾ ಅವರೇ, ಆ ರೋಹನ್ ನಿಜವಾಗ್ಲೂ ಸರಿ ಇಲ್ಲ,
ಅವ್ನು ತುಂಬ ಕೆಟ್ಟವನು. ನಾನೇನಾದರೂ ಮುಂದೆ ಹೆಜ್ಜೆ ಇಟ್ಟರೆ ನನ್ನ ಮಗುಗೆ ಅಥವಾ ನಮ್ಮ ಅಮ್ಮನಿಗೆ ತುಂಬ ತೊಂದರೆ ಕೊಡ್ತಾನೆ. ಹಾಗೆ ನಾವು ಬಡವರು, ನಮ್ಗೆ ಯಾವ ಇನ್ಫ್ಲುಯೆನ್ಸ್ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಆದರೆ ರೋಹನ್ ಹಂಗಲ್ಲ, ದೊಡ್ಡ ಶ್ರೀಮಂತ, ಅವನಿಗೆ ಸಿಕ್ಕಾಪಟ್ಟೆ ಇನ್ಫ್ಲುಯೆನ್ಸ್ ಇದೆ, ಏನು ಬೇಕಾದರೂ ಮಾಡ್ತಾನೆ. ಅದಕ್ಕೋಸ್ಕರ ನಾನೇ ಹಿಂದೆ ಸರಿದ್ಬಿಟ್ಟೆ ಶಾರದವ್ರೆ. ಹಾಗೆ ನೋಡಿ ಶಾರದವ್ರೆ, ಈ ವಿಷಯದಿಂದ ನೀವು ದೂರ ಸರಿದ್ಬಿಡಿ ಅಂತ ಅಂದಾಗ, ಇಲ್ಲ ರಮ್ಯಾ ಅವರೇ, ನಿಮ್ಮಿಂದ ಒಂದು ಹೆಣ್ಣಿಗೆ ತೊಂದರೆ ಆಗಬಾರ್ದು. ನಿಮ್ಮ ರೀತಿ ನಮ್ಮ ಜೊತೆಗೂ ನಾಳೆ ಮುಂಚೆ ತೊಂದರೆ ಆದರೆ ಏನು ಮಾಡೋದು? ಅವಳು ಒಂದು ಹೆಣ್ಣಲ್ವಾ? ಅವಳಿಗೆ ಅನ್ಯಾಯ ಆದರೆ ಏನು ಮಾಡಲಿ ಅಂತ ಕೇಳಬೇಕಾದ್ರೆ ರಮ್ಯಾ ಹೇಳ್ತಾ ಇರ್ತಾಳೆ, ನೀವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಯಾಕೆ ಅಂತ ಅಂದರೆ ರೋಹನ್ ಬಗ್ಗೆ ಏನೂ ಆಗಿ, ರೋಹನ್ ಎಂತ ಕೆಟ್ಟವನಂತ ನಾನು ಎಂಗೇಜ್ಮೆಂಟ್ ದಿನ ಮೊದಲು ಹೇಳಿದ್ದೆ ಜ್ಯೋತಿಕಾ ಅವ್ರಿಗೆ. ಎಳೆ ಎಳೆಯಾಗಿ ನಾನು ಬಿಡಿಸಿ ಅವ್ರ ಹತ್ರ ರೋಹನ್ ಬಗ್ಗೆ ಹೇಳಿದೆ ಅಂತ ಅಂದಾಗ ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಂದರೆ ಏನರ್ಥ ರಮ್ಯಾ ಅವ್ರೆ ಅಂತ ಅಂದಾಗ, ನಾನೆಲ್ಲ ಸತ್ಯ ಹೇಳಿದ್ರು ಸಹ ಅವ್ರು ನನ್ನನ್ನು ರೂಮಲ್ಲಿ ಕೂಡಾಕಿ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಹೋದ್ರು. ಸತ್ಯ ಗೊತ್ತಿದ್ರು ಅವ್ರು ಏನಕ್ಕೆ ರೋಹನ್ನ ಮದುವೆ ಆಗ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ಅಂದಾಗ, ಶಾರದಾ ಸಿತ್ರು ಒಬ್ಬರ ಮುಖನೊಬ್ಬರು ನಾನು ನೋಡ್ಕೋತಾ ಇರ್ತಾರೆ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ನನ್ನ ಹುಡ್ಕೋ ಪ್ರಯತ್ನ ಮಾಡಬೇಡಿ ಅಂತ ರಮ್ಯಾ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇರ್ತಾಳೆ. ಹಾಗೆ ಈ ವಿಷಯದಿಂದ ದಯವಿಟ್ಟು ದೂರ ಇರಿ, ನಾನು ದೂರ ಇದ್ಬಿಡ್ತೀನಿ, ಇಲ್ಲಾಂದರೆ ನನ್ನ ಮಗುಗೂ ನಮ್ಮ ಅಮ್ಮನಿಗೆ ಏನಾದರೂ ಅವನು ತೊಂದರೆ ಕೊಡ್ತಾನೆ ಅಂತ ಕೈ ಮುಗಿದು ರಮ್ಯಾ ಅಲ್ಲಿಂದ ಹೋಗ್ತಾ ಇದ್ದರೆ ಇವರಿಬ್ಬರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಎಲ್ಲ ವಿಷಯ ಗೊತ್ತಿರೋ ಜ್ಯೋತಿಕಾ ಮದುವೆ ಏನಕ್ಕೆ ಆಗ್ತಿದ್ದಾಳೆ, ಏನಕ್ಕೆ ಅವಳು ಲೈಫ್ ಹಾಳು ಮಾಡ್ಕೊತಿದ್ದಾಳೆ ಶಾರದವ್ರೆ ಎಂದಾಗ, ಖಂಡಿತ ನನಗೆ ಗೊತ್ತಿಲ್ಲ, ಏನಕ್ಕೆ ಈ ರೀತಿ ಆಗ್ತಿದೆ ಗೊತ್ತಿಲ್ಲ, ಆದರೆ ಆದಷ್ಟು ಬೇಗ ವಿಷಯನ ಮನೆಯವ್ರಿಗೆ ಹೇಳಲೇಬೇಕು. ಯಾರೇನಾದರೂ ಅಂದ್ಲಿ ಸುಮಿತ್ರಮ್ಮನಿಗೆ ವಿಷಯನ ನಾವು ಹೇಳಲೇಬೇಕು. ಬನ್ನಿ ಪ್ಲೀಸ್ ಇವಾಗಲೇ ಮನೆಗೆ ಹೋಗೋಣ, ಆ ಮನೆಯವರಾಗಿ ನಾವು ಮತ್ತೆ ತಪ್ಪು ಮಾಡೋದು ಬೇಡ ಅಂತ ಸಿದ್ದನ್ನ ಕರ್ಕೊಂಡು ಶಾರದಾ ಮನೆ ಕಡೆ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥ ರೆಡಿಯಾಗಿ ಸುಮಿತ್ರಾ ರೆಡಿಯಾದ, ಬಾ ಬೇಗ ಹೋಗ್ಬಿಟ್ಟು ಬರೋಣ ಅಂತ ಅಂದಾಗ, ಸುಮಿತ್ರಾ ನಾನು ರೆಡಿ ಆದೆ ರೀ ಅಂತ ಅಂದ್ಬಿಟ್ಟು, ಮಾವ ನಾವಿಬ್ಬರು ರೋಹನ್ ಮನೆಗೆ ಹೋಗಿ ಬರ್ತೀವಿ ಅಂತ ಹೊರಟು ಹೋಗ್ತಿರ್ಬೇಕಾದ್ರೆ ಜ್ಯೋತಿಕಾ ಬರ್ತಾಳೆ. ಮಮ್ಮ ನಾನು ಬರಲ್ಲ ಅಂತ ಅನ್ಬೇಕಾದ್ರೆ, ತಾತ ಬೇಡಮ್ಮ ನೀನು ಇವಾಗ ಹೋಗಬೇಡ, ಅವ್ರ ಮನಸ್ಸು ತುಂಬ ಬೇಜಾರಾಗಿದೆ, ಅಲ್ಲಿ ಹೋದಾಗ ಯಾವ ರೀತಿ ಮಾತಾಡ್ತಾರೋ ಗೊತ್ತಿಲ್ಲ, ಅದರಿಂದ ನಿನಗೆ ಅರ್ಥ ಆದರೆ ನನಗೆ ತುಂಬ ಸಂಕಟ ಆಗುತ್ತೆ, ಫಸ್ಟ್ ಇವರಿಬ್ಬರು ಹೋಗಿ ಮಾತಾಡ್ಕೊ ಬರಲಿ, ಆಮೇಲೆ ನೀನು ಹೋಗಿವಂತೆ ಅಂದಾಗ, ಆಗಲ್ಲ ತಾತ ಅಂತ ಅಂದಾಗ, ನಾನು ಹೇಳೋದನ್ನ ಮಾತನ್ನ ಕೇಳು, ಅರ್ಥ ಮಾಡ್ಕೊ, ನಿನ್ನೊಳೋದಕ್ಕೆ ನಾವು ಹೇಳೋದು, ನೋಡು ಸುಮಿತ್ರಾ, ನೋಡು ದಶರಥ, ಅವರೇನಾದರೂ ಕೋಪದಲ್ಲಂದರೆ ದಯವಿಟ್ಟು ನೀವು ಪೇಷನ್ಸ್ನ ಕಳ್ಕೊಬೇಡಿ, ಅವರೇನಾದರೂ ಅಂದ್ಲಿ, ಯಾಕೆಂದರೆ ತಪ್ಪಾಗಿರೋದು ನಮ್ಮ ಕಡೆಯಿಂದ, ಅವರೇನೇ ಅಂದರೂ ಸಹ ಸೈಲೆಂಟ್ ಆಗಿರಿ, ಆಮೇಲೆ ಏನು ಅವ್ರ ಕಡೆಯಿಂದ ಉತ್ತರ ಸಿಗುತ್ತೋ ಆಮೇಲೆ ನಾವು ಡಿಸಿಷನ್ ತೊಗೊಳ್ಳೋಣ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ನಮ್ಮ ಜ್ಯೋತಿಕಾ ಚೆನ್ನಾಗಿರಬೇಕು ಅಂತ ಅಂದರೆ ಅದನ್ನೆಲ್ಲ ನಾವು ಸಹಿಸ್ಕೊಳ್ಳೇಬೇಕು, ಏನು ಮಾಡೋಂಗಿಲ್ಲ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ರೋಹನ್ ಬಂದುಬಿಟ್ಟು ಅದ್ರ ಅವಶ್ಯಕತೆ ಇಲ್ಲ ತಾತ ಅಂತ ಅಂದಾಗ ಎಲ್ಲರಿಗೂ ರೋಹನ್ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ರೋಹನ್ ಏನು ರೋಹನ್ ನೀನು ಇಲ್ಲಿ ಅಂತ ದಶರಥ ತುಂಬ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇರ್ತಾನೆ. ಹಾಗೆ ರೋಹನ್ ಹೇಳ್ತಾ ಇರ್ತಾನೆ, ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಬಂದೆ, ಅವತ್ತು ನಮ್ಮ ಅಪ್ಪ ಅಮ್ಮ ನಿಮ್ಮ ಜೊತೆ ಆ ರೀತಿ ನಡ್ಕೋಬಾರ್ದಿತ್ತು, ನಾನು ಆ ರೀತಿ ನಡ್ಕೋಬಾರ್ದಿತ್ತು, ಅದಕ್ಕೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ತಾತ ಸುಮಿತ್ರನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ರೋಹನ್ ತಾತನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡಿರ್ಬೇಕಾದ್ರೆ, ಹಾಗಾದರೆ ನಮ್ಮನ್ನು ಕ್ಷಮಿಸಿದಿರ ಅಂತ ಅಂದಾಗ, ಅಜ್ಜಿ ಬಿಡ್ತು ನೀ ತಾತ, ದೊಡ್ಡವ್ರು ನೀವು, ನಿಮ್ಮ ಬಾಯಲ್ಲಿ ಕ್ಷಮೆ ಮಾತು ಬರಬಾರ್ದು, ಅವತ್ತಿನ ದಿನ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಆ ರೀತಿ ಮಾತಾಡಿದ್ವಿ ಅಂತ ರೋಹನ್ ಹೇಳ್ತಾ ಇರ್ತಾನೆ. ಹೀಗೆ ನೋಡಿ ತಾತ, ಯಾರೋ ಮೂರನೇ ವ್ಯಕ್ತಿ ಬಂದು ನಮ್ಮ ಸಂಬಂಧ ಬಗ್ಗೆ ಮಾತಾಡಿದರೆ ನಾವೇನಕ್ಕೆ ತಲೆ ಕೆಡಿಸ್ಕೋಬೇಕು, ಅದಕ್ಕೆ ಎಲ್ಲನೂ ಬಿಟ್ಬಿಟ್ಟು ನಾನು ಬಂದಿದ್ದೀನಿ, ಜ್ಯೋತಿಕನ ನಾನು ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇದ್ದೀನಿ, ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನೋಡಿ ತಾತ, ನಿಮ್ಮ ಮೊಮ್ಮಗಳನ್ನ ಮದುವೆ ಮಾಡಬೇಕಂತ ನನ್ನ ಹುಡ್ಕಕ್ಕೆ ಬಂದಾಗ ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಗೊತ್ತು, ನನ್ನ ಬ್ಯಾಕ್ಗ್ರೌಂಡ್ರಲ್ಲಿ ಏನಾದರೂ ಒಂದು ಕಪ್ಪು ಮಾರ್ಕ್ ಇದ್ರೂ ಸಹ ನೀವು ನನಗೆ ಕೊಡ್ತಿರ್ಲಿಲ್ಲ, ಅದನ್ನೆಲ್ಲ ಚೆಕ್ ಮಾಡೇ ತಾನೇ, ಅದನ್ನೆಲ್ಲ ಒಪ್ಪೇ ತಾನೇ ನೀವು ನನ್ನನ್ನು ಇಷ್ಟಪಟ್ಟಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಹೌದಪ್ಪ ನಿನ್ನ ಬ್ಯಾಕ್ಗ್ರೌಂಡ್ ಅಂತ ಎಂಥದ್ದು ಅಂತ ತುಂಬ ಚೆನ್ನಾಗಿ ಗೊತ್ತು, ನೀನು ಒಳ್ಳೆ ಗುಣ ಏನು ಅಂತ ನಾವು ಮೆಚ್ಕೊಂಡಿದ್ದೀವಿ, ಎಲ್ಲ ಕೈ ಮೀರಿ ನಡೀತು, ದಯವಿಟ್ಟು ಕ್ಷಮಿಸಪ್ಪ ಅಂದಾಗ ಈ ಕಡೆ ಪಾರಿಜಾತನೂ ಸಹ ಕ್ಷಮೆ ಕೇಳ್ತಾ ಇರ್ತಾಳೆ. ಎಲ್ಲ ಶಾರದೆಯಿಂದ ಆಗಿದ್ದು, ನಮ್ಮ ಗೋಲ್ಡ್ ಜೀವನ ಹಾಳು ಮಾಡೋಕ್ಕೆ ಅಂತ ಬಂದಿದ್ದಾಳೆ, ನೀನು ಅದನ್ನೆಲ್ಲ ನಂಬೇಡ ಅಂತ ಅಂದಾಗ ಜ್ಯೋತಿಕಾ ಮುಖ ನೋಡಿಕೊಂಡು ಹಾಗೆ ರೋಹನ್ ಸ್ಮೈಲ್ ಮಾಡ್ತಾ ನಿಂತ್ಕೋತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.